ಮಕ್ಕಳು ಎಷ್ಟೇ ದುಡಿತಾ ಇದ್ರು ಪೋಷಕರು ಮಾತ್ರ ತಮ್ಮ ಮೂಲ ಕಾಯಕವನ್ನ ಬಿಡೋದಿಲ್ಲ, ಮರೆಯೋದು ಕೂಡ ಇಲ್ಲ. ಇದೀಗ ಅಂತರ್ಪಟ ಖ್ಯಾತಿಯ ತನ್ವಿ ಬಾಲರಾಜ್ ಅವರ ಅಮ್ಮನ ಸ್ವಾಭಿಮಾನದ ಕತೆ ಇದು. ಅಂತರ್ಪಟ ಧಾರಾವಾಹಿ ನಾಯಕಿಯಾಗಿ ಜನಪ್ರಿಯತೆ ಪಡೆದ ನಟಿ ತನ್ವಿ ಬಾಲರಾಜ್ ಕನ್ನಡ ಸೇರಿದಂತೆ ತೆಲುಗು ಭಾಷೆಯಲ್ಲೂ ಛಾಪು ಮೂಡಿಸ್ತಾ ಇರುವ ನಟಿ. ಮಗಳು ನಟಿಯಾಗಿ ಮಿಂಚ್ತಾ ಇದ್ರು, ತಾಯಿ ಇವತ್ತಿಗೂ ಹೂ ಮಾರಿ ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ. ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದವರು ತನ್ವಿ ಬಾಲರಾಜ್. ತಂದೆ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾರೆ. ತಾಯಿ ಹೂಮಾರಿ ಬದುಕು ಕಟ್ಟಿಕೊಂಡವರು. ನಟಿಯಾಗುವ ಮುನ್ನ ಬ್ಯಾಕ್ ಸ್ಟೇಜ್ ಡ್ಯಾನ್ಸರ್ ಆಗಿ ತನ್ವಿ ಬಾಲರಾಜ್ ಕೆಲಸ ಮಾಡ್ತಾ ಇದ್ರು. ನಾಯಕಿ ಆಗೋದ್ರ ಹಿಂದೆ ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ಸದ್ಯ ಕಿರುತೆರೆಯಲ್ಲಿ ಕೆಲಸ ಮಾಡಿ ಸಂಪಾದನೆ ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಘಟ್ಟದಲ್ಲಿ ಸ್ವಲ್ಪ ಫೇಮಸ್ ಆದ್ರೂ ಸಾಕು, ಮೂಲ ಕಾಯಕವನ್ನೇ ಮರೆತು ಬಿಡ್ತಾರೆ. ತನ್ವಿ ಅಮ್ಮನ ವಿಚಾರದಲ್ಲಿ ಹಾಗಲ್ಲ. ಈಗ್ಲೂ ಮನೆ ಮನೆಗೂ ಹೋಗಿ ಹೂ ಮಾರ್ತಾರೆ. ತನ್ವಿ ಚಿಕ್ಕ ಮಗು ಇರ್ಬೇಕಾದ್ರೆ ಕುಟುಂಬದ ಕಲಹಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೋಗಿದ್ರಂತೆ. ಮಗು ಮುಖ ನೋಡಿ ಬದುಕ್ಬೇಕು ಅಂತ ನಿರ್ಧಾರ ಮಾಡಿ ಹೂ ಮಾರೋ ಕಾಯಕ ಶುರು ಮಾಡ್ತಾರೆ. ಈ ಕುರಿತು ವರ್ಷದ ಹಿಂದೆ ನನ್ನಮ್ಮ ಸೂಪರ್ ಸ್ಟಾರ್ ವೇದಿಕೆಯಲ್ಲಿ ತನ್ವಿ ಮಾತನಾಡಿ ಭಾವುಕರಾಗಿದ್ರು. ತಲೆ ಮೇಲೆ ಹೂವಿನ ಬುಟ್ಟಿ ಹೊತ್ತು ಮನೆ ಮನೆಗೂ ಹೋಗಿ ಹೂ ಮಾರ್ತಾ ಇರುವಂತ ತನ್ವಿಯವರ ಅಮ್ಮನಿಗೆ ನಾವೆಲ್ಲರೂ ಕೂಡ ಒಂದು ಸೆಲ್ಯೂಟ್ ಹೇಳಲೇಬೇಕು. ಮಂಡ್ಯದ ಚಿಕ್ಕೇನದೊಡ್ಡಿಹಳ್ಳಿಯಲ್ಲಿ ಈ ದೃಶ್ಯ ಕಂಡು ಬಂದಿದೆ. ಇವರ ಸ್ವಾಭಿಮಾನದ ಬದುಕು ಅದೆಷ್ಟೋ ಜನಕ್ಕೆ ಸ್ಫೂರ್ತಿಯಾಗಿದೆ.